ಇದು ನಮ್ಮ ಆಲ್ಟರ್. ದೇವ್ರ ಮನೆಯಲ್ಲಿ ದೇವರನ್ನ ಇಡಕ್ಕೆ ಒಂದು ಕಟ್ಟೆ ಇರುತ್ತಲ್ಲ, ದೇವರು ಎಲ್ಲಿ ತುಳಸಿ ಇರುತ್ತೆ ಅಲ್ಲಿ ಪ್ಯೂರಿಟಿ ಇರುತ್ತೆ, ಎಲ್ಲಿ ಪ್ಯೂರಿಟಿ ಇರುತ್ತೆ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣ ಇರ್ತಾನೆ. ಇವತ್ತು ನಾನು ಒಂದು ಟೆಂಪಲ್ ಹೋಗ್ತಾ ಇದ್ದೀನಿ, ಯಾದಗಿರಿ ಗುಟ್ಟ ನರಸಿಂಹಸ್ವಾಮಿ ಟೆಂಪಲ್ಗೆ. ನಾನಿರೋದು ಇಲ್ಲಿ ಹೈದರಾಬಾದಲ್ಲಿ. ಇಲ್ಲಿಂದ ನನ್ನ ಮನೆಯಿಂದ 1.5 hour ಆಗುತ್ತೆ, 2 hours ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಈಗ ನಾನು ಡ್ರೈವ್ ಮಾಡ್ತಿದ್ದೀನಿ ಅಂದರೆ 1.5 hour ರೀಚ್ ಆಗ್ಬೋದು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಸಿಟಿಯಲ್ಲಿ ನೋಡಿ 60ಗಿಂತ ಮೇಲೆ ಓಡಿಸೋಂಗಿಲ್ಲ, 60 ಮ್ಯಾಕ್ಸ್ ನಂದು. 80 ಮೇಲೆ ಓಡಿಸಿದ್ರೆ ಬಂದುಬಿಡುತ್ತೆ. ಕ್ಯಾಮ್ರಾ ನೋಡ್ತಿದ್ರಲ್ಲ, ಕ್ಯಾಮ್ರಾ ಅಲ್ಲಿ ನೋಡಿ, ಕ್ಯಾಮ್ರಾ ಇದೆ ನೋಡಿ ಮೇಲೆ. 80 ಮೇಲೆ 100 ಟಚ್ ಆಯ್ತಂದರೆ ಫೈನ್ ಬರುತ್ತೆ, 2000 rupees ಫೈನ್. ಡೇಂಜರಸ್ ಡ್ರೈವಿಂಗ್ ಅಂತ. ಚೆನ್ನಾಗಿದೆ ಈ ಸಿಸ್ಟಮು. ಸ್ವಲ್ಪ ಫೈನ್ಗೆ ಹೆದರಿ ಸ್ಪೀಡಾಗಿ ಓಡಿಸೋದಿಲ್ಲ ಜನ. ಬಟ್ ಐಡಿಯಲ್ ಆಗಿ ನೋಡಿದ್ರೆ ಸಿಟಿಯಲ್ಲಿ ಸ್ವಲ್ಪ ಕಮ್ಮಿನೇ ಓಡಿಸ್ಬೇಕು. ಯಾಕಂದರೆ ಇದು ಇಂಡಿಯಾ ಅಲ್ಲ, ಜನ ಹೆಂಗಂದರೆ ಹಂಗೆ ಓಡಿಸ್ತಾರೆ, ಎಸ್ಪೆಷಲಿ 2 wheelers, ಸೊ 3 wheelers ಕೂಡ. ಅದ್ರಗೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಿಲ್ಲಿ. ಬಟ್ ಸೇಫ್ಟಿ ಇಸ್ ಟಾಪ್ ಪ್ರಯಾರಿಟಿ. ನೋಡ್ತಿರಲ್ಲ, ಬೆಲ್ಟ್ ಹಾಕಿದ್ದೀನಿ. ಬೆಲ್ಟ್ ಹಾಕ್ತೀರಾ ನೀವು? ಬೆಲ್ಟ್ ಹಾಕ್ಬೇಕು. ಯೆಲ್ಲೋ, ರೆಡ್, ವೆಟ್. ಈ ಟೆಂಪಲ್ ನಾನು 2021 ಅಲ್ಲಿ ಒಂದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. ಸೊ ಆವಾಗಿಂದ ನನಗೆ ಈ ಟೆಂಪಲ್ ಬಗ್ಗೆ ಗೊತ್ತಾದ ತಕ್ಷಣ ನನಗೆ ತುಂಬ ಇಂಟ್ರೆಸ್ಟ್ ಬಂದಿದೆ ಈ ಟೆಂಪಲ್ ಮೇಲೆ. ತುಂಬ ಒಳ್ಳೆ ಪಾಸ್ ಟೈಮ್ ಕೂಡ ಇದೆ ಈ ಟೆಂಪಲ್ ಮೇಲೆ. ಏನು ಆ್ಯಕ್ಚುಲಿ ನಡೆದಿತ್ತು ಅಲ್ಲಿ ಅಂತ, ಹೆಂಗೆ ದೇವರು ಅಲ್ಲಿ ಬಂದರು, ಹೆಂಗೆ ಈ ಮುಗಲ್ಸಿಂದ ಆ ಟೆಂಪಲನ್ನು ಕಾಪಾಡಿದ್ದಾರೆ ಅಂತ. ನಿಮ್ಗೆ ಗೊತ್ತಲ್ಲ, ಮುಗಲ್ಸ್ ಬಂದ್ಬಿಟ್ಟು ಎಲ್ಲ ನಮ್ಮ ಟೆಂಪಲ್ಸ್ನ, ನಮ್ಮ ಸಂಸ್ಕೃತಿಯನ್ನು ಉತಲ್ ಮಾಡಿಬಿಟ್ಟಿದ್ದಾರಂತ. ಅದೇ ಥರ ಈ ಟೆಂಪಲ್ನ ತುಂಬ ಜೋಪಾನವಾಗಿ ಕಾಪಾಡಿಕೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಈಗ ನಾನು ಹೋಗ್ತಾ ಇರೋದು ORR ಮೇಲೆ. ಸೊ ORR ಇಂದ ಹೋದರೆ ಸ್ವಲ್ಪ ಈಸಿಯಾಗಿ ಹೋಗ್ಬೋದು. ಇವತ್ತು ಹೆಂಗೂ ಹಾಲಿಡೇ, ಸಂಕ್ರಾಂತಿ ಹಾಲಿಡೇ ಹೈದ್ರಾಬಾದಲ್ಲಿ. ನನ್ನ ಆಫೀಸ್ಗೆ ಹೋಗಿ ಹಾಲಿಡೇ ಇದೆ ಇವತ್ತು. ಸೊ ORR ಇಂದ ಹೋದರೆ ಒಂದು ಅಡ್ವಾಂಟೇಜ್ ಏನಂದರೆ ಟ್ರಾಫಿಕ್ ಇರಲ್ಲ, ಆ್ಯಂಡ್ ನೀವು 120 ತನಕ ಡ್ರೈವ್ ಮಾಡ್ಬೋದು ಸ್ಪೀಡ್. ಅದಕ್ಕಿಂತ ಮೇಲೆ ಹೋದ್ರೆ ಅಲ್ಲೂ ಫೈನ್ ಬರುತ್ತೆ. ಬಟ್ 120 ಸಫಿಷಿಯೆಂಟ್ ಇದೆ ಬಿಡಿ. ORR ಅಂದರೆ ಔಟರ್ ರಿಂಗ್ ರೋಡ್. ಸೊ ನನಗೆ ಈ ಸಿಸ್ಟಮ್ ತುಂಬ ಇಷ್ಟ. ಇಲ್ಲಿ ಇದು ಫುಲ್ ಹೈದ್ರಾಬಾದ್ಗೆ ಕವರ್ ಮಾಡುತ್ತೆ. ಸೊ ಟೋಟಲ್ಲು ನನಗೆ ತಿಳಿಸಿರೋ ಪ್ರಕಾರ ನನಗೆ ಗೊತ್ತಿರೋ 18 and 19 ಎಕ್ಸಿಟ್ಸ್ ಇದೆ ಇಲ್ಲಿ. ಸೊ ಕಿಲೋಮೀಟರ್ಗೆ 3 or 4 rupees ಚಾರ್ಜ್ ಮಾಡ್ತಾರೆ. ಬಟ್ ಸಿಟಿಯಲ್ಲಿ ಹೋಗಿ ಪೆಟ್ರೋಲ್ ವೇಸ್ಟ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದು ಬದಲು ಈ ರೋಡ್ ಹಿಡ್ಕೊಂಡ್ರೆ ತುಂಬ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ನಾವು. ಸೊ ಅದ್ರಗೋಸ್ಕರ ನಾನು ಯಾವತ್ತೂ ಇದು ಪ್ರಿಫರ್ ಮಾಡ್ತೀನಿ. ORR ಇಸ್ ದ ಟಾಪ್ ಪ್ರಯಾರಿಟಿ ಫಾರ್ ಮೀ. ಸಮೀಪ ಇದ್ದರೆ ಹೋಗ್ತೀನಿ, ಇಲ್ಲಾಂದರೆ ಸಿಟಿಯಿಂದನೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನನ್ನ ಮನೆಯಿಂದ ORR ಜಾಸ್ತಿ ದೂರ ಇಲ್ಲ, ಜಸ್ಟ್ 5-10 minutesಲ್ಲಿ ಹೋಗ್ಬೋದು. ಟ್ರಾಫಿಕ್ ಇಲ್ಲ. ನೈಟ್ ಟೈಮಲ್ಲಿ, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಹೋದರೆ 5-10 minutesಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ. ಬಟ್ ಇವಾಗ ಟ್ರಾಫಿಕ್ ಇರುತ್ತಲ್ಲ, ಸಿಗ್ನಲ್ ಇರುತ್ತೆ, ಇನ್ನೊಂದು ಸಿಗ್ನಲ್ ಬಂತು ನೋಡಿ, ಸಿಗ್ನಲ್ ಬಿದ್ದರೆ 10-15 minutes ಆಗುತ್ತೆ. ಸೊ ನಾನಿಲ್ಲಿರೋದು ಅಡ್ವಾಂಟೇಜ್ ಏನಂದರೆ ಈಸಿ ಕನೆಕ್ಟಿವಿಟಿ ಇದೆ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಸಿಟಿ ಥ್ರೂ ORR. ಆ್ಯಂಡ್ ನಮ್ಮ ಆಫೀಸಲ್ಲೇ ಇಲ್ಲೇ ಇರುತ್ತಲ್ಲ, ಗಚ್ಚಿಬೌಲಿಯಲ್ಲಿ. ಸೊ ಅದು ಒಂದು ರೀಸನ್ ಇದೆ ಅಲ್ಲಿರೋಕ್ಕೆ. ಇವಾಗ ಇನ್ನೊಂದು RRR ಅಂತ ಬರ್ತಾಯಿದೆ. ಸೊ ರೀಜ್ನಲ್ ರಿಂಗ್ ರೋಡ್. ಆ ರಿಂಗ್ ರೋಡು
ಈಗ ORR ಇರೋದು 157 ಕಿಲೋಮೀಟರ್ಸ್, ಫುಲ್ ಹೈದ್ರಾಬಾದ್ಗೆ ಕವರ್ ಮಾಡುತ್ತೆ. RRR ಬಂದುಬಿಟ್ಟು ಅದನ್ನು ಹೈದ್ರಾಬಾದ್ಗೆ ಕವರ್ ಮಾಡುತ್ತೆ, ಬಟ್ ORR ಹೊರಗಡೆ ಇರುತ್ತೆ, ಅದು RRR ರೈಟ್. ಸೊ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇವಾಗ, ಮಾತಲ್ಲಿದೆ. ಇವಾಗ ಇರೋರು ORR ಸಾಕಾಗ್ತಿಲ್ಲ, ಅಷ್ಟೊಂದು ಟ್ರಾಫಿಕ್ ಇನ್ನೂ ಜಾಸ್ತಿ ಆಗಿದೆ. ಸೊ ನೋಡ್ತಿದ್ದೀರಲ್ಲ ಗಾಡಿ ಎಷ್ಟು ಜನ ತೊಗೊತಿದ್ದಾರೆ, ಎಷ್ಟು ಹೆಂಗೆ ನಡೀತಾ ಇದೆ ಅಂತ. ORR ಸಾಕಾಗ್ತಿಲ್ಲ ಈಗ. ಇವ್ರ ಪ್ಲ್ಯಾನ್ ಏನಿದೆ ಅಂತಂದರೆ ದೊಡ್ಡ ದೊಡ್ಡ ಲಾರಿ ವೆಹಿಕಲ್ಸ್ನ ಸಿಟಿಯಿಂದನೇ ಡೈರೆಕ್ಟ್ ಕನೆಕ್ಟ್ ಬೇರೆ ಸಿಟಿಗೆ ಕನೆಕ್ಟ್ ಮಾಡಿ, ಬೇರೆ ಬೇರೆ ಹೈವೇಸ್ಗೆ ಕನೆಕ್ಟ್ ಮಾಡಬೇಕಂತ. ಸೊ ಆ ಟಾರ್ಗೆಟಿಂದ ಇವರು RRR ಅಂತ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇರೋ ರಿಯಲ್ ಎಸ್ಟೇಟ್ಗೆ ಫುಲ್ ಹೈಕ್. ಸೊ ಯಾರು ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ರು ಇವಾಗ ತೊಗೊಂಡ್ರೆ ನೆಕ್ಸ್ಟ್ 5-10 ಇಯರ್ಸಲ್ಲಿ ಸೆಟ್ಲಾಗ್ಬಿಡ್ತೀರ. ನೋಡಿ EPAM ಅಂತ ಸರ್ವಿಸ್ ಬೇಸ್ ಕಂಪನಿ ಅದು. ನಮ್ಮ ಕಾರಲ್ಲಿ ಯಾವತ್ತೂ ನಿಗ್ರಹಣೆ ಮಾಡೋಕ್ಕೆ ನಮ್ಮ ದೇವರು ಇರ್ತಾರೆ. ರಾಧಾ ಮದನ್ ಮೋಹನ್ ಅವ್ರ ಹೆಸರು ಅಲ್ಲಿದ್ದಾರಲ್ಲ ಮೇಲೆ, ರಾಧಾ ಮದನ್ ಮೋಹನ್. ಇದು ತಿರುಪತಿ ಬಾಲಾಜಿ. ಬನ್ನಿ. ಇನ್ನೊಂದು ಮಾತು ಹೇಳಕ್ಕೆ ಮರ್ತೋದೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದರೆ ನಾನ್ ವೆಜ್ ತಿನ್ನೋದು ಕುಡಿಯೋದು ಅಲ್ಲ. ಸಂಕ್ರಾಂತಿ ಹಬ್ಬ ಅನ್ನೋದು ಬೇರೆ ಮೀನಿಂಗ್ ಇದೆ ಅದಕ್ಕೆ. ಎಲ್ಲ ಹಬ್ಬ ನಮ್ಮ ನೇಚರ್ಗೆ ರಿಲೇಟ್ ಆಗಿರುತ್ತೆ, ನೇಚರ್ಗೆ ಥ್ಯಾಂಕ್ಫುಲ್ ಆಗಿರುತ್ತೆ. ಅದ್ರ ಬಗ್ಗೆ ರಿಯಲ್ ಮೀನಿಂಗ್ ತಿಳಿಸ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಅದರಿಂದ ಬೆನಿಫಿಟ್ ಸಿಗುತ್ತೆ ನಮಗೆ. ಇಲ್ಲ ಅಂದರೆ ಪಾರ್ಟಿ ಥರ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ನಾನ್ ವೆಜ್ ತಿನ್ಕೊಂಡು ಮಾಡಿದ್ರೆ ಅದಕ್ಕೆ ಮೀನಿಂಗ್ ಇರಲ್ಲ. ಸೊ ಒಕ್ಕ ವಿನಂತಿ ಏನಂದರೆ, ಯಾವುದೇ ಹಬ್ಬ ಇರಲಿ ಅದರದ್ದು ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಫಾಲೋ ಮಾಡಿದ್ರೆ ತುಂಬ ಬೆನಿಫಿಟ್ ಸಿಗುತ್ತೆ. ಹಬ್ಬ ಇರೋದೇ ಎಲ್ಲರಿಗೆ ಮೀಟ್ ಆಗೋಕ್ಕೆ, ಮೀಟಾಗಿ ಅವ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಅವ್ರು ಮಾಡಿದ್ದು ತಿಂಡಿ ತಿಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನೋಡಿ ಬರ್ತಾ ಇದೆ ORR, ಇವಾಗ ಹತ್ತೋದೆ ORR ಹತ್ತ ಮೇಲೆ ನಿಲ್ಲಂಗಿಲ್ಲ. ಈಗ ಸರ್ರ ಅಂತ ಹೋಗ್ಬೋದು. ಬಟ್ ನನಗೆ ನೀವು ಕೇಳಿದ್ರೆ ಸಿಟಿ ಲೈಫ್ ಅಷ್ಟೊಂದು ಇಷ್ಟ ಇಲ್ಲ. ಸೊ ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ ಬಂದಿದ್ದೀನಿ ಈ ಕಡೆ, ಬಟ್ ನನಗೆ ಸಿಟಿ ಲೈಫ್ ಇಷ್ಟ ಇಲ್ಲ. ನಿನ್ನೆ ಹೋಗಿದ್ನಲ್ಲ ಉಡುಪಿಗೆ, ಸಖತ್ತಾಗಿ ಅನಿಸ್ತು ನನಗೆ. ಅಲ್ಲಿ ಲೈಫ್ ಸ್ಟೈಲು ಡಿಫ್ರೆಂಟ್ ಇದೆ ತುಂಬ. ಅಲ್ಲಿನ ಜನ ಹರಿಬರಿಯಲ್ಲಿರಲ್ಲ. ಹರಿಬರಿ ಅನ್ನೋದು ಅವ್ರಿಗೆ ಇರುತ್ತೆ, ಬಟ್ ಇಷ್ಟೊಂದು ರೋಡ್ ಮೇಲೆ ಒಂದು ಗಾಡಿ ಮುಂದೆ ಹೋಗಿಲ್ಲ, ಸಿಗ್ನಲ್ ಬಿದ್ದರು, ಗ್ರೀನ್ ಸಿಗ್ನಲ್ ಬಿದ್ದರು ಅಂತ ಟೆನ್ಷನ್ ಬಂದ್ಬಿಡುತ್ತೆ ನಮಗೆ. ಅಲ್ಲಿ ಜನ ಆ ಥರ ಇಲ್ಲ, ತುಂಬ ಪೀಸ್ಫುಲ್ ಆಗಿರ್ತಾರೆ. ಶ್ರೀಕೃಷ್ಣ ಅಪಿಯರ್ ಆಗಿರೋದು ಭೂಮಿ ಅದು. ಸೊ ಅದ್ರಗೋಸ್ಕರನೂ ಭೂಮಿ ತುಂಬ ಪಯಾಸಿದೆ. ಹತ್ತಿರದಲ್ಲಿ ಸಮುದ್ರ ಇದ್ದರೂ ಕೂಡ ನೀವು ಸಮುದ್ರ ಪಕ್ಕದಲ್ಲೇ ಬೋರ್ ಇಲ್ಲ ಅಂದರೆ ಒಂದು ವೆಲ್ ಹೊಡೆದ್ರೆ ಅದು ಇಲ್ಲಿಗಲ್ ಆ್ಯಕ್ಚುಲಿ, ಬಟ್ ಮಾಡಿದ್ರೆ ಕೂಡ ಸ್ವೀಟ್ ನೀರು ಬರುತ್ತೆ. ಸೊ ಅದು ಅನುಮಾನ. ಬಂದು ನೋಡಿ ಇವಾಗ ಕಟ್ಟಾಗಬೇಕು, ರೈಟ್. ಸೊ ಇದು ORR ಎಕ್ಸಿಟ್ 1 ನನಗೆ ಹತ್ತಿರ, ಎಕ್ಸಿಟ್ 2 ತೆಲ್ಲಾಪುರ್, ಎಕ್ಸಿಟ್ 3 ಪಟಾನ್ಚೆರು, ಎಕ್ಸಿಟ್ 4 ಮಲ್ಲಂಪೇಟ್, ಎಕ್ಸಿಟ್ 5 ಬಾಲ್ನಗರ್,
ಎಕ್ಸಿಟ್ 6 ನಾಗ್ಪುರ್ ಮೆಡ್ಚಲ್. ಸೊ ಎಕ್ಸಿಟ್ 7 ಅಷ್ಟೊಂದು ಮಾಹಿತಿ ಇಲ್ಲ. ಎಕ್ಸಿಟ್ 8 ನಾನು ಇಳ್ಕೋಬೇಕು ಇವಾಗ ಟೆಂಪಲ್ ಹೋಗ್ಬೇಕಂದ್ರೆ. ಎಕ್ಸಿಟ್ 8 ಬಂದುಬಿಟ್ಟು ವರಂಗಲ್ ರೋಡ್ಗೆ ಟೆಂಪಲ್ ಇದೆ. ಅದು ಡೆಫಿನೆಟ್ ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕು ಎಲ್ಲರೂ. ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್ ಇದು. ಆ್ಯಂಡ್ ಟೆಂಪಲ್ಗೆ ತುಂಬ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಕೂಡ ಇದೆ. ಸೊ ವಿಸಿಟ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಈ ಟೆಂಪಲಲ್ಲಿ ನೀವು ನಿಮ್ಮ ಹೇರ್ಸ್ನ ಡೊನೇಟ್ ಮಾಡ್ಬೇಕಂದ್ರೂ ಮಾಡ್ಬೋದು. ಹೇರ್ಸ್ ಡೊನೇಟ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಪಂಚೆ ಹಾಕೊಂಡು ಮೇಲೆ ಹೋಗ್ಬಿಟ್ಟು ದರ್ಶನ ತಗೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡಿ 100 ಇದೆ ಇವಾಗ. 120 ತನಕ ಓಡಿಸಿದ್ರೆ ಏನಾಗಲ್ಲ. 120 ಕ್ರಾಸ್ ಆಯಿತು ಅಂದರೆ ಇಲ್ಲಿಂದ ಬರುತ್ತೆ. ಇಲ್ಲಿ ಒಳಗಡೆ ಕ್ಯಾಮ್ರಾಸ್ ಇರುತ್ತೆ, ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಅವ್ರು ಕ್ಯಾಪ್ಚರ್ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಬಟ್ ಇನ್ನು 120 ಮೇಲೆ ಹೋದ ತಕ್ಷಣ ಬಂದ್ಬಿಡುತ್ತೆ. ಈ ಗಾಡಿ ಹಳೇದು, ಬಟ್ ನನಗೆ ಈ ಗಾಡಿ ತುಂಬ ಇಷ್ಟ. ನನ್ನ ಹತ್ರ ಬೇರೆ ಗಾಡಿನೂ ಇದೆ, ಬಟ್ ಈ ಗಾಡಿ ನನಗೆ ತುಂಬ ಇಷ್ಟ. ಯಾಕಂದರೆ ಇದು ಪವರ್ಫುಲ್ ಇದೆ ಗಾಡಿ, ತುಂಬ ಮೈಲೇಜು ಚೆನ್ನಾಗಿ ಕೊಡುತ್ತೆ. ತುಂಬ ಪವರ್ಫುಲ್ ಗಾಡಿ ಇದು. 2014 BS4 ಅಂಥ ಪೊಲ್ಯೂಷನ್ನೂ ಮಾಡಲ್ಲ. ಯಾಕೆ ಇವರು BS4 ಇಂದ BS6 ಮಾಡಿದ್ರು ಅಂದರೆ, ಈ ಕೆಲವೊಂದು ದೊಡ್ಡ ದೊಡ್ಡ ಗಾಡಿ ಇರುತ್ತಲ್ಲ, ಲಾರಿ, ದೊಡ್ಡ ಲಾರೀಸ್ಗೆ, ಬಸ್, ಇವ್ರಿಗೆ ಅವ್ರ ಜೊತೆ ನಮ್ಮ ಕಾರ್ಸ್ಗೆಲ್ಲೂ BS6 ಮಾಡಿಬಿಟ್ಟಿದ್ದಾರೆ. ಈ BS6 ಪರ್ಫಾರ್ಮೆನ್ಸ್ ನಿಮಗೂ ಗೊತ್ತಿದೆ ಹೆಂಗಿದೆ ಅಂತ. ಸೊ ಈ ದೊಡ್ಡ ಗಾಡಿಯಿಂದ ನಮ್ಮ ಕಾರ್ ಅವ್ರಿಗೆ ಕೂಡ ಸಫರ್ ಆಗಕ್ಕೆ ಬಂದುಬಿಟ್ಟಿದೆ ಪರಿಸ್ಥಿತಿ. ಇವಾಗೆಲ್ಲ ಬರೋ ಲಾರೀಸ್, ಬಸ್ಸಸ್ ಎಲ್ಲ BS6 ಇಂಜನ್. ನಿನ್ನೆ ಉಡುಪಿಗೆ ಹೋಗಿದ್ನಲ್ಲ, ಅವ್ರ ಹತ್ರ BS4 ಇಂಜನ್ ಇತ್ತು. 3rd ಗೇರಲ್ಲೂ ಅವರು ಪಿಕಪ್ ಇದೆ ಅಷ್ಟು. ಅಂದರೆ ಯಾವುದಾದ್ರೂ ಜಂಪು ಇಲ್ಲಾಂದರೆ ಎಲ್ಲಾದರೂ ಗಾಡಿ ಸಡನ್ನಾಗಿ ಹಾಲ್ಟ್ ಮಾಡೋಕ್ಕೆ ಪರಿಸ್ಥಿತಿ ಬಂದರೆ 3rd ಗೇರೆಲ್ಲ ಪಿಕಪ್ ಮಾಡಿದ್ರು. ನೋಡಿದ್ದೆ ನಾನು, ಅಲ್ಲೇ ಕೂತಿದ್ನಲ್ಲ ಕೆಲವೊಂದು ಸ್ವಲ್ಪ. ಅಷ್ಟೊಂದು ಪವರ್ ಇದೆ BS4 ಇಂಜನಲ್ಲಿ. ಸೊ ನನಗೆ BS4 ಇಂಜನ್ ತುಂಬ ಇಷ್ಟ. ಅದರಲ್ಲಿ ಅಷ್ಟು ಫೀಚರ್ ಇಲ್ಲ ನೋಡಿ, ಬಟ್ ಆದರೂ ಇಂಜನ್ ಮಾತ್ರ ಸಖತ್ತಾಗಿದೆ. ಇದು ಆರಾಮಾಗಿ 200 ತೋರಿಸ್ತಿದೆ ಅಲ್ಲ, 200 ಟಚ್ ಆಗುತ್ತೆ ಇದು. ನಾನು ಟ್ರೈ ಮಾಡಿಲ್ಲ, ಬಟ್ 200 ಅಂದ್ರೆ ಟಚ್ ಆಗುತ್ತೆ. ಅದಕ್ಕೆ ಅದು ಮೀಟರ್ಗೆ ಕೊಟ್ಟಿರೋ ಇಂಜನ್ಗೆ ಪರ್ಫೆಕ್ಟ್ ಮ್ಯಾಚ್ ಇದೆ. ಇವಾಗ ಬರೋ ಗಾಡಿ ಎಲ್ಲ 220 ತನಕ, 240 ತನಕ ಇರುತ್ತೆ ಮೀಟ್ರ್, ಬಟ್ ಅಷ್ಟು ಓಡಲ್ಲ ಅದು. ಬಟ್ ಇದು ಓಡುತ್ತೆ 200 ತನಕ. ಅದು ಓಡಿಸೋಣ ಒಂದು ದಿವಸ ತೋರಿಸ್ತೀನಿ ನಿಮಗೆ, ಬಟ್ ವಿತ್ ಫುಲ್ ಸೇಫ್ಟಿ. ಇಲ್ಲಿ ಹಾರ್ನ್ ಹೊಡೆಯೋದು ಅಷ್ಟು ಅವಶ್ಯಕತೆ ಇಲ್ಲ. ಆವಾಗವಾಗ ಒಂದು ಸ್ವಲ್ಪ ಸಡನ್ನಾಗಿ ಲಾರಿ ಅವನು, ಕಾರ್ ಅವನು ಸ್ವಲ್ಪ ಈ ಕಡೆ ಬಂದರೆ ಹೊಡಿತೀನಿ ನಾನು. ಇದ್ರ AC ತುಂಬ ಪವರ್ಫುಲ್ ಇದೆ. ಜಸ್ಟ್ ಒಂದು 5 ಮಿನಿಟ್ಸ್ ಆನ್ ಮಾಡಿಬಿಟ್ರೆ ಸಾಕು, ಕ್ಯಾಬಿನ್ ಫುಲ್ ಕೂಲ್ ಆಗಿಬಿಡುತ್ತೆ. ಮತ್ತೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದಮೇಲೆ ಮತ್ತೆ ಆನ್ ಮಾಡಬೇಕು, ಆ ಥರ. ಫ್ಯೂಲು ಸೇವ್ ಆಗುತ್ತೆ. ಇದರಲ್ಲೇ ಹೋಗೋಣ ಅಂದ್ಕೊಂಡಿದ್ದೆ ಉಡುಪಿಗೆ ನಾನು, ಬಟ್ ಆಗಿಲ್ಲ. ಒಬ್ಬನೇ ಇದ್ನಲ್ಲ, ರೂಟ್ ಹೊಸದು, ಏನೇನು ಬರುತ್ತೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಅಂದರೆ ಸರ್ಪ್ರೈಸಸ್ ಇರುತ್ತಲ್ಲ, ಟೈರು ಪಂಚರ್ ಆಯಿತು ಅಂದರೆ ಉಡುಪಿ ರೂಟು ಅಷ್ಟೊಂದು ಸುಲಭವಾಗಿ ಹೋಗೋಕ್ಕಾಗಲ್ಲ. ಸ್ವಲ್ಪ ಹಿಲ್ಲಿ ಸೆಕ್ಷನು, ಸ್ವಲ್ಪ ಸಿಂಗಲ್ ರೋಡು, ಹೈ ಬೀಮ್ಸು, ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಹೈದ್ರಾಬಾದಿಂದ ಉಡುಪಿ ಅಪ್ರಾಕ್ಸಿಮೇಟ್ಲಿ 800 ಕಿಲೋಮೀಟರ್ಸ್ ಬರುತ್ತೆ. ನೀವು ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಅದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈಸಿಲಿ 900 ಕಿಲೋಮೀಟರ್ಸ್, 1000 ಕಿಲೋಮೀಟರ್ಸ್ ಆಗುತ್ತೆ. ಒನ್ ವೇ ಜರ್ನಿ ಇರ್ತದೆ. ನಾನು ಇನ್ನು ಮತ್ತೆ ವಾಪಸ್ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 1800 ಕಿಲೋಮೀಟರ್ಸ್ ಆಗುತ್ತೆ ಕಣ್ರಿ. ರಿಸ್ಕೆ ಬೇಡ ಅಂತ ಬಸ್ಸಲ್ಲಿ ಹೋಗಿದ್ದೆ.
ಬಸ್ಸಲ್ಲಿ ಹೋದ್ರೂ ಮಜಾ ಮಾಡ್ಬೋದು, ಬಟ್ ಸಿಂಗಲಾಗಿ ಕಾರ್ ತೊಗೊಂಡು ಹೋಗಿ ಮಜಾ ಮಾಡಿದ್ರೆ ಅದ್ರ ಮಾತೇ ಬೇರೆ ಇರುತ್ತೆ. ಅದು ಎಕ್ಸಿಟ್ಟು ಕೊಲ್ಲೂರು, ತೆಲ್ಲಾಪುರ, ಹೈ ಬ್ಲೂಮಿಂಗ್ ಏರಿಯಾ ತೆಲಂಗಾಣದಲ್ಲಿ, ಇವಾಗ ಪ್ರಸ್ಥಾನದಲ್ಲಿ ತುಂಬ ಖಾಲಿ ಜಾಗ ಇದೆ. ಎಲ್ಲ ಖಾಲಿ ಜಾಗದಲ್ಲಿ ಎಬ್ಸ್ಬಿಡ್ತಾ ಇದ್ದಾರೆ ನೋಡಿ, ಬಿಲ್ಡಿಂಗ್ಸ್ನ, ವಿಲ್ಲಾಸ್ನ. ಇವಾಗ ಸಿಟಿಯಲ್ಲಿ ಇರೋರು ಮುಂದೆ 2012 ಮನೆ ತಗೊಂಡವರು ಅಪಾರ್ಟ್ಮೆಂಟ್ಸಲ್ಲಿ ಇವಾಗ ಸ್ಲೋಲಿ ಆಗಿ ಈ ಏರಿಯಾಗೆ ಶಿಫ್ಟ್ ಆಗ್ತಿದ್ದಾರೆ. ತುಂಬ ಪೀಸ್ಫುಲ್ ಏರಿಯಾ. ಇವಾಗ ಒಂದು ಇಂಡಸ್ಟ್ರಿ ಇಲ್ಲ, ಅಂದರೆ ನಾನು ಹೈ ಇಂಡಸ್ಟ್ರೀಸ್ ಹೇಳ್ತಿದ್ದೀನಿ, ದೊಡ್ಡ ಇಂಡಸ್ಟ್ರೀಸ್ ಇಲ್ಲ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ ಅಲ್ಲಿ ಚಿಕ್ಕದು, ಲೈಕ್ ಕಾಂಕ್ರೀಟ್ ಇಂಡಸ್ಟ್ರಿ ಅಲ್ಲದ್ರೆ ಪಾಲ್ಯೂಷನ್ ಆಗಲ್ಲ ಅಷ್ಟೊಂದು. ಸೊ ತುಂಬ ಕಾಮ್, ಕೂಲ್ ಆ್ಯಂಡ್ ಕ್ಲೋಸ್ ಟು ನೇಚರ್. ಅದಕ್ಕೆ ಎಲ್ಲರೂ ಸಿಟಿಯಿಂದ ಇಲ್ಲಿ ವಿಲಾಸು, ಅಪಾರ್ಟ್ಮೆಂಟ್ಸ್ ತೊಗೊತಿದ್ದಾರೆ ಈ ಏರಿಯಾದಲ್ಲಿ, ಹೈದರಾಬಾದ್. ನೋಡಿ ಅಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ. ನನಗಂತೂ ತುಂಬ ಹಿಡಿಸಿದೆ ಈ ಏರಿಯಾ. ನೋಡೋಣ ಮುಂದೆ ಆದರೆ ನಾವು ತೊಗೊತೀವಿ ಈ ಏರಿಯಾದಲ್ಲಿ. ನೆಕ್ಸ್ಟ್ ಒಂದು 10 years 15 years ಅಂತೂ ಈ ಕಡೆ ಏನು ಬರೋಂಗಿಲ್ಲ ಆ ಥರ. ಕ್ಲೋಸ್ ಟು ಸಿಟಿನೇ, ಬಟ್ ಅಷ್ಟೊಂದು ಸಿಟಿ ಹಸಲ್ನೆಸ್, ಸಿಟಿ ಟ್ರಾಮಾ ಆ ಥರ ಏನಿಲ್ಲ ಈ ಕಡೆ. ಪೀಸ್ಫುಲ್ ಲೈಫ್. ಹತ್ತಿರದಲ್ಲೇ ವಿಲೇಜರ್ಸ್ ಇರ್ತಾರೆ. ಹಾಲು ಬೇಕು ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಹಾಲು ತೊಗೋಬೋದು. ಸಿಟಿಯಲ್ಲಿ ಪ್ಯಾಕೆಟ್ಸ್ ಬರುತ್ತೆ, ಅದು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಪ್ಯಾಕೆಟ್ ಮಿಲ್ಕ್ಸ್ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ, ಹೈಲಿ ಡೇಂಜರಸ್. ಸೊ ಇಲ್ಲಿ ಹಾಲು ನಿಮ್ಮ ಕಣ್ಣ ಮುಂದೆ ತೆಗೆದು ಕೊಡ್ತಾರೆ, ಅದು ಒಂದು ಅಡ್ವಾಂಟೇಜ್ ಇದೆ. ವೆಜಿಟೇಬಲ್ಸ್, ಫ್ರೂಟ್ಸ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ವೆಜಿಟೇಬಲ್ಸ್ ಆದರೂ ಬೇಜಾನ್ ಬೆಳೆಸ್ತಾರೆ ಇಲ್ಲಿ. ತೊಗೊಂಡು ಅಲ್ಲಿಂದಲ್ಲೇ ಫಾರ್ಮಿಂದ ಕಟ್ಕೊಂಡು ಮನೇಲಿ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಜಾ. ಇನ್ನೊಂದೇನೆಂದರೆ, ನಾವು ಇಷ್ಟೊಂದೆಲ್ಲ ಮಾಡ್ತೀವಲ್ಲ, ಮನೆಗೋಸ್ಕರ ಮನೆ ಖರೀದಿ ಮಾಡಬೇಕು, ಲೈಫ್ ಸೆಟಲ್ ಆಗಬೇಕು. ಎಷ್ಟು ಮಾಡಿದ್ರೆ ಸೆಟಲ್ ಆಗಲ್ಲ ಬಿಡಿ, ಬಟ್ ಅದರಲ್ಲಿ ಇನ್ನೊಂದು ಏನು ಆ್ಯಡ್ ಮಾಡಬೇಕಂದ್ರೆ, ಮನೆ ಜೊತೆ ಒಂದು ಫಾರ್ಮ್ ಹತ್ತಿರದಲ್ಲೇ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವೇನು ತಿಂತೀವದಲ್ಲ, ಫುಡ್ಡು ತಿಂತಿದ್ದೀವಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದರಲ್ಲಿ ಏನು ಮಿಕ್ಸ್ ಮಾಡಿದಾರೋ, ಏನು ಪೆಸ್ಟಿಸೈಡ್ಸ್ ಹಾಕಿದಾರೋ, ಹಾಲು ಬಗ್ಗೆ ಗೊತ್ತಿಲ್ಲ. ಹಾಲನ್ನ ಹೋಮೋಜೆನೈಸ್, ಪ್ಯಾಶ್ಚರೈಸ್ಡ್ ಎಕ್ಸೆಟ್ರಾ ಟರ್ಮ್ಸ್ ಯೂಸ್ ಮಾಡ್ತಾರೆ, ಬಟ್ ಅದೆಲ್ಲ ಸೇಫ್ ಇಲ್ಲ. ಚಿಕ್ಕ ಮಕ್ಕಳಿಗೆ ಹಾಲು ಬೇಕಾಗುತ್ತೆ. ಆ ಹಾಲನ್ನು ನೀವು ಪ್ಯಾಕೆಟ್ಸ್ ಹಾಲನ್ನ ಕೊಟ್ಟರೆ ಅಷ್ಟು ಸರಿ ಇರೋಲ್ಲ ಅದು. ಸೊ ನಂದು ಅದೇ ಟಾರ್ಗೆಟ್ ಇವಾಗ. ಒಂದು ಮನೆ ತಗೊಂಡು ಮನೆ ಹತ್ರನೇ ಫಾರ್ಮ್ ಇರೋಂಗೆ, ನನ್ನ ಪರ್ಸ್ನಲ್ ಫಾರ್ಮ್. ಆ ಫಾರ್ಮಲ್ಲಿ ನಾನು ಕೆಲವು ಕಾವುಸ್ನ ಇಟ್ಕೊಂಡು, ನನ್ನದೇ ವೆಜಿಟೇಬಲ್ಸ್ನ ಹಾಕ್ಕೊಂಡು ಆರ್ಗ್ಯಾನಿಕ್ ಆಗಿ ಬೆಳೆಸ್ಕೊಂಡು ನನಗೆ ಸ್ವತಃ ಮತ್ತು ನನ್ನ ಮಕ್ಕಳಿಗೆ ಕೊಡಬೇಕು ಅಂತ ಆಸೆ. ಅದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಇವಾಗ ನಿಮಗೆ ಅಷ್ಟೊಂದು ಸೌಂಡ್ ಬರಲ್ಲ ಅನಿಸುತ್ತೆ, ಬಟ್ ಸ್ಲೋಲಿ ನಾನು ಒಂದು ಮೈಕ್ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೈಕ್ ಖರೀದಿ ಮಾಡಿಬಿಟ್ರೆ ಕರೆಕ್ಟಾಗಿ ಸೌಂಡ್ ಬರುತ್ತೆ. ಇವಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸು ಅವೆಲ್ಲ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಇನ್ನೊಂದು ಮನೆ ಬರ್ತಾ ಇದೆ ನೋಡಿ. ಬಟ್ ಅಪಾರ್ಟ್ಮೆಂಟ್ ಲಿವಿಂಗ್ ನಂಗೆ ಅಷ್ಟು ಇಷ್ಟ ಇಲ್ಲ. ಇಂಡಿಪೆಂಡೆಂಟ್ ಹೌಸ್ ಅಂದರೆ ನನಗೆ ತುಂಬ ಇಷ್ಟ. ಅಪಾರ್ಟ್ಮೆಂಟಲ್ಲಿ ಯಾವತ್ತೂ ಪ್ರಶಾಂತವಾಗಿ ಇರ್ಲಿಕ್ಕಾಗಲ್ಲ. ಅಂದರೆ ಯಾರ್ದವ್ರ ಚಾಯ್ಸ್ ಇರುತ್ತೆ. ನನಗಂತೂ ಇಷ್ಟ ಇಲ್ಲ ಅಪಾರ್ಟ್ಮೆಂಟ್ ಲೈಫ್. ಅಪಾರ್ಟ್ಮೆಂಟಲ್ಲಿ ಬರೋ ಅಮ್ಯುನಿಟೀಸ್ ನನಗಿಷ್ಟ. ಅಮ್ಯುನಿಟೀಸ್ ಅಂದರೆ
ಲೈಕ್ ಈಗ ಅಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಕೊಡ್ತಾರೆ, ಮಕ್ಕಳಿಗೆ ಪ್ಲೇ ಏರಿಯಾ ಇರುತ್ತೆ, ಓಲ್ಡ್ ಪೀಪಲ್ಗೆ ಸುತ್ತಾಡೋಕ್ಕೆ ಬೇಜಾನ್ ಜಾಗ ಇರುತ್ತೆ, ಸುತ್ತಾಡೋಕ್ಕೆ, ತಿರುಗೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ, ಜಿಮ್ ಇರುತ್ತೆ, ಕ್ಲಬ್ ಹೌಸ್ ಇರುತ್ತೆ. ಸೊ ಇದೆಲ್ಲ ಅಮ್ಯುನಿಟೀಸ್. ಒಂದು ಕಾಲದಲ್ಲಿ ಈ ಏರಿಯಾದಲ್ಲಿ ಒಂದು ನಾಯಿ ಸುತ್ತಾಡ್ತಿದ್ದಿಲ್ಲ, ಇವಾಗ ನೋಡಿ ಫುಲ್ ರಿಯಲ್ ಎಸ್ಟೇಟ್ ಈ ಕಡೆ. ಈ ಏರಿಯಾನ ಕಲ್ಲು ಅಡಿ ಅಂತ ಬಿಟ್ಬಿಟ್ಟಿದ್ರು ಒಂದು ಕಾಲದಲ್ಲಿ. ಎಲ್ಲೂ ನೋಡಿದ್ರು ಕಲ್ಲು. ಇವಾಗ ನೋಡಿ ದೊಡ್ಡ ಬಿಲ್ಡಿಂಗ್ಸ್ ಇದೆ ಇಲ್ಲಿ. ಎಕ್ಸಿಟ್ 3 ಮುಂಬೈ. ಸೊ ನಾನೇನು ಹೇಳ್ತಿದ್ದೇನೆಂದರೆ, ಇವಾಗ ಈ ಏರಿಯಾಲಿ ಫುಲ್ ಡಿಮ್ಯಾಂಡ್, ಹೆವಿ ಡಿಮ್ಯಾಂಡ್. ಆ್ಯಂಡ್ ಇಲ್ಲಿ ಡೆಕ್ಕನ್ ಪ್ಲಾಟೋ ಇರೋದ್ರಿಂದ ಲ್ಯಾಂಡ್ ಸ್ಲೈಡ್ಸು ಮತ್ತು ಅರ್ತ್ ಗೋಯ್ಕದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಲ್ಯಾಂಡ್ ಇಸ್ ವೆರಿ 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 ಸ್ಟ್ರಾಂಗ್. ಯಾವತ್ತಾದರೂ ಹೈದರಾಬಾದಲ್ಲಿ ಭೂಕಂಪ ಬಂದಿದ್ದು ಕೇಳಿದ್ದೀರಾ? ಇಲ್ಲಲ್ಲ. ಅದನ್ನು ನೋಡಿ, ಎಕ್ಸಿಟ್ 3 ಲೆಫ್ಟ್ ತೊಗೊಂಡ್ಬಿಟ್ರೆ ಮುಂಬೈಗೆ ಹೋಗ್ಬಿಡ್ತೀರಾ ಅಷ್ಟೇ. ಮುಂಬೈ ಹೈವೇ ಫುಲ್ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾಟ್ ಕಂಪ್ಲೀಟ್ಲಿ, ಬಟ್ ಇಲ್ಲಿ ತೆಲಂಗಾಣ ಸೈಡ್ ಹೇಳ್ತಿದ್ದೀನಿ, ಸಂಗಾರೆಡ್ಡಿವರೆಗೂ ನಿಮಗೆ ಸಿಟಿಯಲ್ಲಿ ನಡೆಸಿದಂಗೆ ಅನಿಸುತ್ತೆ. ಫೀಲ್ ಟ್ರಾಫಿಕ್ ಇರುತ್ತೆ, ಜಾಮ್ ನಡೀತಾ ಇದೆ, ಲಾರಿ ಡ್ರೈವರ್ಸ್ಗೆ ತುಂಬ ಕಷ್ಟ ಆಗೋದು. ಸೊ ರೋಡ್ ಆಗೋವರೆಗೂ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ ಆ ಸೈಡ್ ಹೋದರೆ. ORR ಮೇಲೆ ಬಂದರೆ ಯಾವತ್ತೂ ಗಾಡಿಯಲ್ಲಿ ಸಫಿಷಿಯೆಂಟ್ ಪೆಟ್ರೋಲ್ ಇರಬೇಕು. ಅಟ್ಲೀಸ್ಟ್ ಒಂದು ಎಕ್ಸಿಟಿಂದ ಇನ್ನೊಂದು ಎಕ್ಸಿಟ್ ಹೋಗೋವರೆಗೂ ಆದರೂ ಪೆಟ್ರೋಲ್ ಇರಬೇಕು. ಇಲ್ಲ ಅಂದರೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಹಿಂದೆಯಿಂದ ಬರ್ತಾರೆ ಪೊಲೀಸು. ಇನ್ನು ಫೈನು, ಇನ್ನು ಏನೇನಾಗುತ್ತೆ ನನಗಂತೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಯಾವತ್ತೂ ORR ಹತ್ತಿದ್ರೆ ಗಾಡಿಯಲ್ಲಿ ಬೇಕಾಗಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ಬಿಡ್ತೀನಿ ಪೆಟ್ರೋಲ್ನ. ಇವಾಗಿದೆ ನೋಡಿ, ಹಾಫ್ ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಹಾಫ್ ಟ್ಯಾಂಕು ಮುಂಬೈ ತನಕ ತೊಗೊಂಡೋಗುತ್ತೆ ನನಗೆ. ಫಸ್ಟ್ 2 ಲೈನ್ ಇದೆ ನೋಡಿ, ಈ ಲೈನ್ ಕಾರ್ಗೋಸ್ಕರ. ನೆಕ್ಸ್ಟ್ ಆ ಕಡೆ 2 ಲೈನ್ ಇದೆ ನೋಡಿ, ಲೈನ್ 3, 4 ಅದು ಲಾರಿ, ದೊಡ್ಡ ಬಸ್ಸಸ್ಗೋಸ್ಕರ. ಬಸ್ಸು, ಲಾರಿ, ಹೆವಿ ವೆಹಿಕಲ್. ಯಾಕಂದರೆ ಅದಕ್ಕೆ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಹೆವಿ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ರೂಲ್ ಮಾಡಿದ್ದಾರೆ. ಸೊ ಆ ಲೈನಲ್ಲಿದ್ದರೆ 80 ಇರಬೇಕು, ಈ ಲೈನಲ್ಲಿದ್ದರೆ 120 ಇದೆ. ಲೈಫಲ್ಲಿ ಪ್ರತಿಯೊಬ್ಬನಿಗೂ ನಿಮ್ಮ ಹತ್ರ ಪರ್ಸನಲ್ ವೆಹಿಕಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಒಂದು ನಂದು ಅಡ್ವೈಸ್ ಇದೆ. ಟ್ರಾವೆಲ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಇರೋ ಪ್ರಾಬ್ಲಮ್ಸನ್ನು, ಲೈಫಲ್ಲಿರೋ ಅನ್ನಿ ಬ್ಲಾಕರ್ಸ್ನ ಈಸಿಯಾಗಿ ಡೀಲ್ ಮಾಡ್ಬೋದು. ಟ್ರಾವೆಲಿಂಗ್ ಗಿವ್ಸ್ ಯು ದಟ್ ಪವರ್. ನನಗಂತೂ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಇಲ್ಲೊಂದು ಈ ಹೆಡ್ಫೋನ್ಸ್ ಹಾಕ್ಕೊಂಡು ನಾನು ಡ್ರೈವ್ ಮಾಡಲ್ಲ.
ಹೆಡ್ಫೋನ್ಸ್ ಹಾಕಿದ್ರೂ ಸೌಂಡ್ ತುಂಬ ಕಡಿಮೆ ಇಟ್ಕೊಂಡು ಸಾಂಗ್ಸ್ ಕೇಳ್ತೀನಿ ನಾನು. ಸೊ ನಾನು ಹೈಲಿ ರೆಕಮೆಂಡ್ ಮಾಡಲ್ಲ ಹೆಡ್ಫೋನ್ಸ್ ಯೂಸ್ ಮಾಡೋಕ್ಕೆ ಡ್ರೈವಿಂಗ್ ಮಾಡುವಾಗ. ಫುಲ್ ಡೇಂಜರಸ್. ನಾನು ಹೇಳ್ತಿದ್ನಲ್ಲ ಉಡುಪಿ ಲೈಫ್ ಸ್ಟೈಲ್ ಬಗ್ಗೆ. ಉಡುಪಿಯಲ್ಲಿ ಒಬ್ಬರ ಹತ್ರ ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ಹೈ ಕ್ಲಾಸ್ ಇಲ್ಲ ಅಂದ್ರೂ ಅವರು ತುಂಬ ಹ್ಯಾಪಿಯಾಗಿರ್ತಾರೆ. ಇಲ್ಲಿ ಎಲ್ಲ ಇದ್ರೂ ಮನುಷ್ಯ ಚಿನ್ನ ಚಿನ್ನ ಮ್ಯಾಟ್ರಿಗೆ ರೈಸ್ ಆಗಿಬಿಡ್ತಾನೆ. ಅದು ವ್ಯತ್ಯಾಸ. ಹೈಲಿ ರೆಕಮೆಂಡ್ ಟು ವಿಸಿಟ್ ಉಡುಪಿ. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಉಡುಪಿ ವಿಸಿಟ್ ಮಾಡೋಕ್ಕೆ. ನಾನು ಇರೋದು ಹೈದ್ರಾಬಾದಲ್ಲಿ, ಬಟ್ ಹೈದ್ರಾಬಾದಲ್ಲಿ ಇರೋರಿಗೂ ನಾನು ಉಡುಪಿ ವಿಸಿಟ್ ಮಾಡೋಕ್ಕೆ ಹೇಳ್ತೀನಿ. హైదరాబాద్లో ఉన్న అందరికీ ఒక రిక్వెస్ట్ ఏమంటే ఉడుపిని ఖచ్చితంగా విజిట్ చేయాలి ఒక్కసారి నా లైఫ్లో. చాలా అంటే చాలా బాగుంది ప్లేస్. రిలాక్సింగ్, స్పిరిచువల్లీ ఎనర్జైజింగ్ అండ్ లాట్స్ మోర్. సో అందుకని ఒక్కసారైనా ప్లాన్ చేసుకోండి విజిట్ చేయడానికి. ಇದೇ ಅಡ್ವಾಂಟೇಜು ಬಾರ್ಡರ್ ಏರಿಯಾದಲ್ಲಿ ಇರೋದು. ಎಲ್ಲ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ನನಗಂತೂ ಒಂದು 6 ಲ್ಯಾಂಗ್ವೇಜ್ ಬರುತ್ತೆ ನೋಡಿ, ಈಸಿಯಾಗಿ ಮಾತಾಡ್ಬಿಡ್ತೀನಿ. ತಮಿಳು ಬರುತ್ತೆ ನನಗೆ ಸ್ವಲ್ಪ ಸ್ವಲ್ಪ, ಮಾತಾಡೋಕ್ಕೆ ಬರಲ್ಲ, ಬಟ್ ಅರ್ಥ ಆಗುತ್ತೆ. ಯಾದಗಿರಿ ಗುಡ್ಡ ಬಗ್ಗೆ ಕೆಲವೊಂದು ಮಾತುಗಳು. ಅಲ್ಲೊಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ ನೋಡಿ ಗುಡ್ಡದ ಮೇಲೆ, ದಾರಿಯಲ್ಲೇ ಇದೆ. ಅದಕ್ಕಷ್ಟು ಜನ ಹೋಗಲ್ಲ, ಅದನ್ನು ಒಂದು ದಿವಸ ಫೇಮಸ್ ಆಗುತ್ತೆ ಬಿಡಿ. ಯಾವುದೇ ನರಸಿಂಹಸ್ವಾಮಿ ಟೆಂಪಲ್ ತಗೊಳ್ಳಿ ಇಂಡಿಯಾದಲ್ಲಿ, ಎಲ್ಲ ಅಡ್ವೆಂಚರಸ್ ಆಗಿರುತ್ತೆ. ಸೊ ಆ ನರಸಿಂಹಸ್ವಾಮಿ ಹತ್ರ ಹೋಗಿ ದರ್ಶನ ತಗೋಬೇಕು ಅಂತಂದರೆ ನಿಮಗೆ ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ಇನ್ನೊಂದು 10 ನಿಮಿಷದಲ್ಲಿ ಟೆಂಪಲ್ ಹತ್ರ ಹೋಗ್ತೀವಿ. ಇಲ್ಲೇನಾಗಿದೆ, ಓಕೆ. ಸೊ ಈ ಟೆಂಪಲು ಯಾದ ಅನ್ನೋ ఒక ಋಷಿಮುನಿಯವರಿದ್ದರು. ಅವರು ತುಂಬ ತಪಸ್ಸೆ ಮಾಡಿಬಿಟ್ಟು ನರಸಿಂಹದೇವ್ ನನಗೆ ಬೇಕು ಇಲ್ಲಿ ಅಂತ ಪ್ರಕಟಿಸ್ಕೊಂಡವರು ಅವರು ಈ ಟೆಂಪಲ್ನ. ಸೊ ಆವಾಗಿಂದ ಈ ಟೆಂಪಲ್ ಅಲ್ಲಿಂದ 5 ಪ್ರಕಾರದ ಅವತಾರವನ್ನು ತಗೊಂಡು ಬಂದಿದ್ದಾರೆ ನರಸಿಂಹದೇವ್ ಇಲ್ಲಿ. ಸೊ ಪಂಚಮುಖಿ ನರಸಿಂಹಸ್ವಾಮಿ ಕೂಡ ಅಂತಾರೆ ಇದನ್ನು. ಸೊ ಒಂದು ಕಾಲದಲ್ಲಿ ವಿಜಯನಗರದ ರಾಜರು ಕೃಷ್ಣದೇವರಾಯ ಅವರು ಇಲ್ಲಿ ಬರ್ತಿದ್ರಂತೆ ದೇವರ ದರ್ಶನ ಮಾಡೋಕ್ಕೆ, ದೇವರಿಗೆ ಬೇಡ್ಕೊಳ್ಳೋಕ್ಕೆ. ನನ್ನ ಯಾವುದೇ ಯುದ್ಧ ಆದರೆ ನನಗೆ ಅದರಲ್ಲಿ ಗೆಲ್ಲಿಸಿ ಅಂತ. ಸೊ ಅಷ್ಟೊಂದು ಹಳೆ ಈ ಟೆಂಪಲು. ನಿಮಗೆಲ್ಲ ತಿಳಿಸಲ್ಲ, ಓಲ್ಡ್ ಈಸ್ ಗೋಲ್ಡ್. ಅದೇ ಸೊ ಇದು ನನಗೆ ಗೊತ್ತಿರೋದು ಇನ್ಫಾರ್ಮೇಷನು. ಇನ್ನು ಹಲವಾರು ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಲೆಜಿಟಿಮೇಟ್ ಜೆನ್ಯೂನ್ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದರು ಒಬ್ಬರು ನನಗೆ. ಹೈದ್ರಾಬಾದಿಂದ 80 ಕಿಲೋಮೀಟರ್ಸ್ ಇರುತ್ತೆ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಅದನ್ನು ಮ್ಯಾಟ್ರ್ ಆಗುತ್ತೆ. ನಾನು ಸಿಟಿಯಿಂದ ಹೋಗ್ತಿದ್ದೀನಿ, ನನಗೆ 80 ಕಿಲೋಮೀಟರ್ಸ್ ಬರುತ್ತೆ, 80-90 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಚೆನ್ನಾಗೇ ಇದೆ, ನೋ ಇಶ್ಯೂಸ್, ಆರಾಮಾಗಿ ರೀಚ್ ಆಗ್ಬೋದು. ಇವತ್ತು ಸಂಕ್ರಾಂತಿ,
ಸೊ ಇವತ್ತು ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ಇಲ್ಲಿ ಸ್ವಲ್ಪ ನೋಡಿಕೊಂಡು ಓಡಿಸ್ಬೇಕಾಗುತ್ತೆ. ಊರು ಸೈಡಲ್ಲ, ಎಲ್ಲಿ ರೂಲ್ಸು ಟ್ರಾಫಿಕ್ ಅದೆಲ್ಲ ಫಾಲೋ ಆಗಲ್ಲ. ಜನರು ಎಲ್ಲಿಂದ ದಾರಿ ಸಿಗ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ ಅಷ್ಟೇ. ಇಂಡಿಯಾದಲ್ಲಿ ಆಲ್ವೇಸ್ ಲೆಫ್ಟ್. ಸೊ ಇಲ್ಲಿ ಒಂದು ಸ್ವಲ್ಪ ಜಾಗ್ರತವಾಗಿ ಓಡಿಸ್ಬೇಕಾಗತ್ತೆ, ಇಲ್ಲಾಂದರೆ ಗೊತ್ತಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಟೆಂಪಲ್ ಒಳಗಡೆ ವ್ಲಾಗಿಂಗ್ ಮಾಡೋದು ಅಲೌ ಇಲ್ಲ. ಹೊರಗಡೆಯಿಂದ ತೋರಿಸ್ಬೋದು, ಬಟ್ ಒಳಗಡೆ ಅಂತ ಅಲೌ ಮಾಡೋದಿಲ್ಲ. ಹೌದು, ನಿನ್ನೆ ನಾನು ಉಡುಪಿಯಲ್ಲಿ ಹೋಗಿದ್ನಲ್ಲ, ಉಡುಪಿಯಲ್ಲಿ ಶ್ರೀಕೃಷ್ಣ ಟೆಂಪಲಲ್ಲಿ ನೀವು ಫೋನ್ ತೊಗೊಂಡು ಹೋಗ್ಬೋದು. ನಾನು ಆಶ್ಚರ್ಯವಾಗಿದ್ದೆ, ಬಟ್ ಫೋನ್ ಅಲೌ ಇದೆ ಅಲ್ಲಿ. ಬಟ್ ಏನಂತಂದರೆ ನೀವು ದೇವರದ ಫೋಟೋ ತೊಗೊಳಂಗಿಲ್ಲ. ಫೋನ್ ತೊಗೊಂಡು ಹೋಗ್ಬೋದು, ಫೋನಲ್ಲಿ ಮಾತಾಡ್ಬೋದು, ಫೋಟೋನೂ ತೊಗೋಬಹುದು, ಬಟ್ ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ. ಬಟ್ ಐಡಿಯಲ್ ಆಗಿ ನಾನು ರೆಕಮೆಂಡ್ ಮಾಡಲ್ಲ ಫೋನ್ ತೊಗೊಂಡು ಹೋಗಿ ಅಂತ, ಬಟ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ತುಂಬ ಬೆಟ್ಟಗಳು ಕಾಣುತ್ತೆ, ತುಂಬ ಬೆಟ್ಟದ ಮೇಲೆ ಗುಡಿಗಳೂ ಇದೆ ತುಂಬ. ನೋಡಿ ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕಾಗುತ್ತೆ. ಈ ಕಡೆ ಹೋಗ್ತಾ ಇರೋ ದಾರಿ NH 163 ಹೈದ್ರಾಬಾದ್ ವರಂಗಲ್ ರೂಟ್. ಜಸ್ಟ್ ಒಂದು 3/4 ಗಂಟೆ ಮುಂದೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಅರ್ಧ ಗಂಟೆಯಲ್ಲಿ ಆಗೋದು ದರ್ಶನ 3 ಗಂಟೆ 3:15 ಗಂಟೆ ಆಯಿತು. ಬಟ್ ಆದರೂ ಪರವಾಗಿಲ್ಲ ಬಿಡಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿ ಯಾವತ್ತು ಬಂದ್ರೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗೆ. ಮನೆ ಹೋಗ್ತಾ ಇದ್ದೀನಿ ಇವಾಗ. ಮಂಡೆಯಿಂದ ಮನೆಗೆ ಹತ್ತಿಲ್ಲ ನಾನು, ಸುತ್ತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ ಹಿಂಗೆ ತಿರ್ಗೋಕ್ಕಂಗೆ ತುಂಬ ಇಷ್ಟ. ತಿರ್ಕೊಂಡು ವೊಯೇಜರ್ ಲೈಫ್ ನನಗೆ ತುಂಬ ಇಷ್ಟ. ನೋಡೋಣ ಏನು ಮಾಡ್ತೀನಿ ಮುಂದೆ. ಯಾವಾಗ ಹೊರಗಡೆ ಹೋಗ್ತೀನೋ ಖಂಡಿತವಾಗ್ಲೂ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇವಾಗಿಂದ. ನೋಡೋಣ. ಪೆಟ್ರೋಲ್ ಹುಡುಕ್ತಾ ಇದ್ದೀನಿ, ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ. ಸರಿ ಆಗಲಿ, ಮತ್ತೆ ಸಿಗೋಣ.